ಋಣ ತೀರಿದೆ ಮಣ್ಣಿನ ಋಣ ತೀರಿದೆ ಕರುಳಿನ ಸಂಬಂಧದ ಉತ್ತರ ಕರ್ನಾಟಕ ಸಂಸ್ಕೃತಿ ಸೊಬಗು ಅನ್ನುವ ಚಾನಲ್ ವೀಕ್ಷಣೆ ಮಾಡಿದೆ. ನನಗೆ ಆ ಟೈಟಲ್ ಹಿಡಿಸ್ತು. ಫಸ್ಟಿಗೆ ಟೈಟಲ್ ನಾನು ಯಾವುದೇ ಫಿಲ್ಮ್ ನೋಡಬೇಕಾದ್ರೆ ನಾವು ಯಾವ ರೀತಿ ಫಿಲ್ಮ್ ಟೈಟಲ್ ನೋಡ್ತೀವಿ, ಅದೇ ರೀತಿ ನಾನು ಟೈಟಲ್ನ ವೀಕ್ಷಣೆ ಮಾಡಿದೆ. ಆ ಟೈಟಲ್ನಲ್ಲಿ ಒಂದು ಅರ್ಥ ಇದೆ, ಅದರಲ್ಲಿ ಒಂದು ಅರ್ಥ ಗರ್ಭಿತವಾದ ಚಾನಲ್ ಅವರು ಹೆಸರಿಟ್ಟಿದ್ದಾರೆ ಅಂತ ಹೇಳಿ ವೀಕ್ಷಣೆ ಮಾಡ್ತಾ ಹೋದಾಗ ಒಂದು ಕಾರುಣ್ಯಮೆಯ ಬಗ್ಗೆ ಸಂದೇಶ ನೋಡಿದೆ ವಿಡಿಯೋ ಮುಖಾಂತರ. ಅದ ನಂತರ ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿವಿಯ ಕಾರ್ಯಕ್ರಮ ವೀಕ್ಷಣೆ ಮಾಡಿದಾಗ ಅಲ್ಲಿ ನಾನೇನು ಮಾಡಿದೆ, ಅದ್ರ ಬಗ್ಗೆ ನನಗೆ ನಾವು ಹಿಂದಿನ ದಿನಗಳಲ್ಲಿ ಆ ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿವಿಯಲ್ಲಿ ನಾವು ಕಾರ್ಯಕ್ರಮ ವೀಕ್ಷಣೆ ಮಾಡಿದೆವು. ರಾಮಾಯಣ ಮಹಾಭಾರತ ಕೆಲವು ಕಾರ್ಯಕ್ರಮ ನಾವು ವೀಕ್ಷಿಸಿದ್ದೆವು. ನಾನು ಕಮೆಂಟ್ ಮೂಲಕ ಫಸ್ಟ್ ಕಮೆಂಟ್ ಮಾಡಿದೆ, ಅಕ್ಕ ನೀವು ನನಗೆ ಏನಾದರೂ ಒಂದು ನನಗೆ ಹಾಡೈಸಿ ಒಂದು ಹಾಡಂತ ನಾನು ಅವರಿಗೆ ಕೇಳ್ಕೊಂಡೆ. ಫಸ್ಟ್ ಟೈಮ್ ಕೇಳಿದೆ. ಅವರಿಗೆ ಕೇಳಿದಾಗ ಅವರು ಸುಗ್ಗಿಯ ಸಂಭ್ರಮ ಅಂದ್ರೆ ಸುಗ್ಗಿಯ ಹಾಡಿನೊಂದಿಗೆ ನನಗೆ ವರ್ಣನೆ ಮಾಡುತ್ತಾ ಆ ಹಾಡಿನ ಮೂಲಕ ತಮ್ಮ ಉತ್ತರ ಕನ್ನಡ ಸಂಸ್ಕೃತಿಯ ಸೊಬಗು ಮೂಲಕ ಅವರು ಪರಿಚಯ ಆದರು, ಹಾಡನ್ನು ಹಾಡಿದರು. ಆ ವಿಡಿಯೋ ಮಾಡುತ್ತಾ ಅವರು ಹೇಳಿದರು, ನಿಮಗೆ ಏನೇ ವಿಷಯ ಇದ್ದರೂ ಹೇಳಿ, ನಾನು ಯೂಟ್ಯೂಬ್ ಚಾನಲ್ನಲ್ಲಿ ಮಾತಾಡ್ತೇನೆ, ನನ್ನ ಚಾನಲ್ ಮೂಲಕ ನಿಮಗೆ ಸಂದೇಶ ಕೊಡ್ತೇನೆ ಅಂತ ಹೇಳಿದ್ರು. ಅದರಿಂದ ಎಷ್ಟೋ ಜನ ಪರಿವರ್ತನೆ ಆಗಿದ್ದಾರೆ. ಅವರು ಕಮೆಂಟ್ ಕಳಿಸಿದ ಅಭಿಮಾನಿಗಳಿಗೆ ಅವರು ಕಮೆಂಟ್ ಮೂಲಕ ಅವರು ತಮ್ಮ ಮಾತುಗಳು ಹಂಚಿಕೊಂಡಿದ್ದಾರೆ. ಅಂದ್ರೆ ಕಮೆಂಟ್ ಯಾರು ಕಳಿಸಿದ್ದಾರೆ, ಯಾವ ರೀತಿ ಕಳಿಸಿದ್ದಾರೆ, ಅವರಿಗೆ ಅಭಿನಂದನೆ ಕೂಡ ಸಲ್ಲಿಸಿದ್ದಾರೆ ಅಂತ ನಾವು ಯೂಟ್ಯೂಬ್ ಚಾನಲ್ ಅವರು ಉತ್ತರ ಕನ್ನಡ ಸಂಸ್ಕೃತಿ ಸೊಬಗು ಕಾರ್ಯಕ್ರಮದಲ್ಲಿ ನಾವು ವೀಕ್ಷಣೆ ಮಾಡಬಹುದು. ಅದೇ ರೀತಿ ಕೇಳಿದಾಗ ಇನ್ನೊಂದು ಅವರಿಗೆ ನಾನು ಲಾಸ್ಟ್ ಒಂದು ಮಾತು ಕೇಳಿದೆ, ಅಕ್ಕ ನನಗೊಂದು ಕೊರತೆ ಇದೆ ಅಂತ ಹೇಳಿದೆ. ಏನಂತ ಕೇಳಿದ್ರು ಅವರು, ಅಕ್ಕ ನನಗೆ ಬಹಳ ದಿನ ಆಯ್ತು, ಈಗ 12 ವರ್ಷ ಆಯ್ತು ನನಗೆ ಮದುವೆಯಾಗಿ, ನನಗೆ ಇನ್ನೂ ತನ್ನ ಸಂತಾನ ಇಲ್ಲ ಅಂತ ಕೇಳಿದೆ. ಆದಾಗ ಅವರೇನಂದ್ರು, ತಮ್ಮ ಈಗ ಶ್ರಾವಣ ಸಮಯದಲ್ಲಿ ಅಂದರೆ ಆಷಾಢ ಮುಗಿದು ಶ್ರಾವಣ ತಿಂಗಳಲ್ಲಿ ಶ್ರಾವಣ ಪ್ರಾರಂಭ ಆದಾಗ ಅಲ್ಲಿ ನಾನು ವರದಾನೇಶ್ವರಿ ಪೂಜೆ ಮಾಡ್ತಾ ಇದ್ದೇನೆ. ಅಮಾವಾಸ್ಯೆ ದಿವಸ ದೇವಿ ಪೂಜೆ ಮಾಡು ಅಂದ್ರೆ ಶ್ರಾವಣ ಪ್ರಾರಂಭ ಆಗಲಿದ್ದು ಗುರುವಾರದಿಂದ ತಮ್ಮ ನೀವು ಪೂಜೆ ಇಡಿ, ಎಲ್ಲ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನು ಮಾಡೋದು ಅವರ ಕರೆಗೆ ಹೋಗ್ಬಿಟ್ಟು ನಾನು ನನ್ನ ಮನಸ್ಸಿಂದ ನಾನು ಇಲ್ಲಿ ಮಹಾದೇವ ಮಂದಿರದಲ್ಲಿ ನಾವು ಪುರಾಣ ಇಟ್ಕೊಂಡಿದ್ದೀವಿ. ಪುರಾಣ ಯಾವುದು? ದಾನಮ್ಮ ದೇವಿ ಪುರಾಣ. ಅದರಲ್ಲಿ 500 ಜನರಿಗೆ ಉಡಿ ತುಂಬುವುದು, ಎಲ್ಲರೂ ಸಮಾಜ ಬಾಂಧವರು ಎಲ್ಲರೂ ಕಲಿತು ಉಡಿ ಕಾರ್ಯಕ್ರಮ ತುಂಬಿದಾಗ ಅದರಿಂದ ನನಗೆ ಇಂಟ್ರೆಸ್ಟ್ ಆಯ್ತು. ಯಾಕೆ ಮಾಡಬಾರ್ದು, ಇದು ಸರಳದ ಒಂದು ಟ್ಯಾಂಕ್ ಅದಕ್ಕೆ ನೀವು ಪೂಜೆ ಮಾಡಿರಿ, ತಾಯಿ ನೀವು ಹೊರ ಕೊಟ್ಟು ಅದಕ್ಕೆ ಒಂದು ಫೋಟೋ ಒಂದು ಟ್ಯಾಂಗ, ಇಷ್ಟೇ ಆಡಂಬರ ಪೂಜೆ ಅಲ್ಲ, ಸರಳ ಪೂಜೆ ಅದ. ಆ ಥರ ಮಾಡ್ತಾ ಹೋದೆ. ಪ್ರತಿಯೊಂದು ವಿಷಯ ನಾನು ಅವ್ರಿಗೆ ತಿಳಿಸ್ತಾ ಇದ್ದೆ, ಅಕ್ಕ ಈ ಥರ ಮಾಡಿದೆ, ಈ ಥರ ಮಾಡಿದೆ ಮಾಡಿದಾಗ ಅವರು, ಅಕ್ಕ ಇದು ಕಥೆ ಪುಸ್ತಕ ಬೇಕಲ್ಲ ಅಂತ ಹೇಳಿದೆ. ಪೂಜಾ ಫಲ ಅಂತ ಹೇಳಿ ಪುಸ್ತಕ, ಆ ಪುಸ್ತಕದ ಬಗ್ಗೆ ನನಗೆ ವಾಟ್ಸಪ್ ಮುಖಾಂತರ ಕಳಿಸಿದ್ರು. ಅದು ರೆಡಿ ಮಾಡಿಕೊಂಡು ಪ್ರತಿ ವಾರ ಅದು ಕಥೆ ಓದ್ತಾ ಇದ್ದೆ. ಕಥೆ ಓದ್ತಾ ಮುಂದೆ ಅಲ್ಲಿಂದ ನಮ್ದು ಎಲ್ಲಿ ಸ್ಟಾರ್ಟ್ ಆಯಿತು, ಪ್ರತಿಯೊಂದು ವಿಷಯ ಅವ್ರಿಗೆ ತಿಳಿಸ್ತಾ ಅವರು ನನಗೆ ಹತ್ತಿರ ಆದಾಗ, ಅಕ್ಕ ನೀವು ನಮ್ಮ ಮನೆಗೆ ಬರಬೇಕು, ನಮ್ಮ ಊರಿಗೆ ಬರ್ಬೇಕಂತೆ. ಆದಾಗ ಬರ್ತೀನಿ ತಮ್ಮ, ನಮ್ದೊಂದು ಸಂಕಲ್ಪ ಇದೆ, ನಿನ್ನ ಮನ್ಯಾಗ ತೊಟ್ಟಲು ತೂಬೇಕು, ನಿನ್ನ ಮನೆಗೆ ನಾ ಬರಬೇಕು, ನಾ ಹೆಣ್ಣಾಗಿ ಗಂಡಾಗಿ ನಿನ್ನ ಮನೆ ತೊಟ್ಟಲು ಯಾವಾಗ ತೂಕ ಅವಾಗ ಅಂತ ಹೇಳಿ ಆ ವಾಣಿ ನುಡಿದರು. ಆ ವಾಣಿ ನುಡಿದಾಗ ಇವತ್ತು ಆಧುನಿಕ ಯುಗದಲ್ಲಿ ಎಷ್ಟೋ ಜನ ನಾವು ಸಂಬಂಧಿಕರಿಗೆ ಅಕ್ಕ ತಂಗಿಗಳು, ಅಣ್ಣ ತಮ್ಮರು, ಬಂಧು ಬಾಂಧವರ ಜೊತೆ ಇರ್ತೀವಿ. ಆದ್ರೆ ಇಂಥ ಅಕ್ಕ ನಮಗೆ ಸಿಗ್ಬೇಕಾದ್ರೆ ನಾವು ಪೂರ್ವಜನ್ಮದ ಪುಣ್ಯ ಏನು ಒಂದು ಋಣ ಬಂದ ಅವರ ಜೊತೆ ನಮ್ಮ ಒಡನಾಟ ಬೆಳೀತು. ಅದೇ ರೀತಿ ಅಪಸರಿಗೂ ಅವರು ಕೂಡ ಪರಿಚಯ ಮಾಡಿದ್ದೆ, ಅವರು ಕೂಡ ಅವರ ಜೊತೆ ಕೂಡ ಒಳ್ಳೆ ರೀತಿಯಿಂದ ಮಾಡ್ತಿರೋ. ಅವರ ಬೀಳ್ಕೊಡೆ ಸಮಾರಂಭದ ವಿಡಿಯೋ ಕೂಡ ಮಾಡಿದ್ದಾರೆ ಅವರು. ಅದರ ಬಗ್ಗೆ ನಾನು ಸ್ವಲ್ಪ ವಿಷಯ ಹೇಳಿದ್ದೆ. ಅವರು ಅದಕ್ಕೆ ಸುಂದರವಾದ ಒಂದು ವಿಡಿಯೋ ಮಾಡಿ ಯೂಟ್ಯೂಬ್ ಚಾನಲ್ ಬಿಟ್ಟಿದ್ದಾರೆ, ವೀಕ್ಷಣೆ ಮಾಡಬಹುದು, ಅವರು ವಿಡಿಯೋನು ಸಿಗುತ್ತೆ. ಅದೇ ರೀತಿ ಮೊನ್ನೆ ನಾನು ಏನ್ ಮಾಡಿದೆ, ಅಕ್ಕ ಮಾತಾಡ್ಬೇಕಂತ ಹೇಳಿ ಬುಧವಾರ ದಿನ ಕಾಲ್ ಮಾಡಿದೆ. ಅವರಿಗೆ ಕಾಲ್ ರಿಸೀವ್ ಮಾಡಲಿಲ್ಲ. ಅವರು 10:30 ಗಂಟೆಗೆ ನನಗೆ ಕಾಲ್ ಬಂತು, ಹೀಗಾಗಿದೆ ಅಂತ ಹೇಳಿ. ಅವರು ಹಳೆಯ ರಾಯಚೂರಿರ್ತಾರೆ, ಹಚ್ಚಿದಾಗ ಈ ತರ ಆಗಿದ್ದಾರೆ ಅಂತ ಹೇಳಿ ನನಗೆ ಹೇಳಿದ್ರು. ನನಗೆ ಸಿಡಿಲು ಬಂದಷ್ಟು ಆಘಾತವಾಯಿತು. ಆದಾಗ ಅಕ್ಕ ನೀವು ಎಲ್ಲೇ ಇರಿ, ನಮ್ಮ ಮೇಲೆ, ನಮ್ಮ ಸಮಾಜದ ಮೇಲೆ ಜನಪದ ಸಾಹಿತ್ಯ ಮತ್ತು ಕಲೆ ಅವರು ಎಲ್ಲರ ನೀವು ಬೆಳಿಬೇಕು, ವೇದಿಕೆ ಹಚ್ಚಬೇಕಂತ ಇದ್ದೀರಿ. ವೇದಿಕೆ ಫಸ್ಟ್ ವೇದಿಕೆ ಹಚ್ಚಿದಾಗ ನನಗೆ ಕಾಲ್ ಮಾಡಿದ್ರು, ತಮ್ಮ ಇವತ್ತು ವೇದಿಕೆ ಅವಕಾಶ ಸಿಕ್ಕಿದೆ, ನಿನ್ನಿಂದ
ನನ್ನಿಂದ ತನಕ ಕರ್ನಾಟಕ ಜನತೆ ನಿಮ್ಮ ಅವರು ಆಶೀರ್ವಾದ ಮಾಡಿದ್ರಿಂದ ನಿಮಗೆ ಆ ವೇದಿಕೆ ಅವಕಾಶ ಸಿಕ್ಕಿದೆ ಅಂತ ಹೇಳಿ ಕವಿ ಎನ್ನುವಂತೆ ಶಾಂತಕ್ಕ ಶಾಂತ ಮೂಗಿಯಾಗಿರ್ತಕ್ಕಂಥ ಅರ್ಥ, ನಮ್ಮೆಲ್ಲರಿಗೂ ಸ್ಫೂರ್ತಿಯಾಗಿರ್ತಕ್ಕಂಥ ಅರ್ಥ. ಇಲ್ಲಿ ಕೆಲವೊಂದೇ ವ್ಯಕ್ತಿಗಳಿಗೆ ಪರಿಚಯವಾಗಿರ್ತಕ್ಕಂಥ ವಿಷಯ ಇದ್ದರೂ ಕೂಡ ನಮ್ಮ ಲಕ್ಷ್ಮೀಕಾಂತ ಕೋಣೆಯವರ ನಿಜವಾಗಿ ಅಕ್ಕಂದಿರೋಕ್ಕಿಂತಲೂ ಅವರು ಒಡೆಯವರ ಅಕ್ಕ ಅಲ್ಲ, ಇಡೀ ನಮ್ಮ ಸಮಾಜದ, ನಮ್ಮ ತಾಲೂಕಿನ, ನಮ್ಮ ರಾಜ್ಯದ, ನಮ್ಮ ಜಿಲ್ಲೆಯ ಒಂದು ಕಲೆ, ಸಾಹಿತ್ಯ, ಸಂಗೀತ ಎಲ್ಲರ ಒಂದು ಅಕ್ಕಾಗಿ ಇವತ್ತು ಅವರು ತಮ್ಮ ಜೀವನವನ್ನು ಸಲ್ಲಿಸಿರ್ತಕ್ಕಂಥ ಶಾಂತಾರ್ಥವರು. ನಿಜವಾಗಿ ಅವ್ರ ಬಗ್ಗೆ ಹೇಳಬೇಕಾದ್ರೆ ಭಾಳಷ್ಟು ಇದೆ, ಸಮಯದ ಅಭಾವ ಇರುವುದರಿಂದ ಇವತ್ತು ಬಾಬಾವರು ಬೇರೆ ಕೆಲಸಕ್ಕೆ ಹೋಗಬೇಕಾಗಿದೆ. ಎಲ್ಲ ನಮ್ಮ ಸಮಾಜ ಬಾಂಧವರು, ಪೂಜ್ಯ ಗುರುಗಳು, ಕೊರಳಿಯವರು, ನಮ್ಮ ಗುಳೇಶಪ್ಪರು, ಸೋಮಸಪ್ಪರು, ಎಲ್ಲ ಓಣಿಯವರು, ತುಕಾಡಿಯವರು ತಾವೆಲ್ಲರೂ ಬಂದು ಆ ಮುಂದಿನ ಮನೆ ಕಾರ್ಯಕ್ರಮಕ್ಕೆ ಸಮಯವನ್ನು ದಾನ ಮಾಡಿದ್ದೀರಲ್ಲ, ಅದು ನಮಗೆ ಮಾಡಿರ್ತಕ್ಕಂಥದ್ದಲ್ಲ, ಶಾಂತಾರ್ಥವರ ಮೇಲೆ ಇರ್ತಕ್ಕಂಥ ಪ್ರೀತಿಗೆ ತಾವೆಲ್ಲ ಬಂದು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ತಮಗೆಲ್ಲರಿಗೂ ಅಭಿನಂದನೆ ತಿಳಿಸುತ್ತಾ ನನ್ನ ನುಡಿಯ ಪದಗಳನ್ನು ಇಲ್ಲಿಗೆ ಸಲ್ಲಿಸುತ್ತೇನೆ. ಧನ್ಯವಾದ. ಅನೇಕ ಕಾರ್ಯಗಳು ಮಾಡ್ತಿದ್ದೇವೆ ಮತ್ತು ಮನೆ ಕೂಡ ಹಾಸನದಲ್ಲಿ ಕೂಡ 50ರಿಂದ 1 ಯುವಕರು ಅಪಾಯದಿಂದ ಮನವೊಲಿಸಿದ್ದಾರೆ. ಆದರೆ ಅದು ಕೋವಿಡ್ ಅಂತ ಹೇಳಿದ್ರು, ಆದರೆ ಸರ್ಕಾರ ಅದನ್ನು ದೃಢಪಡಿಸಿದೆ. ಅದಕ್ಕಾಗಿ ನಾವು ಭಯಪಡುವ ಅವಶ್ಯಕತೆ ಇಲ್ಲ. ಅದಕ್ಕೆ ಕಾರಣ ಅಂದರೆ ಸಾಕಷ್ಟು ನಾವು ಮೊಬೈಲ್ ಬಳಕೆ ಮಾಡ್ತಕ್ಕಂಥದ್ದು ಮತ್ತು ವೀಕ್ಷಣೆ ಮಾಡ್ತಕ್ಕಂಥದ್ದು, ಅತಿಯಾದ ಯೋಚನೆ ಮಾಡ್ತಕ್ಕಂಥದ್ದು, ಅತಿಯಾದ ಕೆಟ್ಟ ಯೋಚನೆಗಳು ಮತ್ತು ಅಪೇಕ್ಷೆಯಿಂದ ನಾವು ಅನಾವಶ್ಯಕ ಖರ್ಚು ಮತ್ತೆ ದಾರು ಕುಡಿಯೋದ್ರಿಂದ ಬೇರೆ ಯೋಚನೆಗಳಿಂದ ನಾವು ಹಾಳಾಗ್ತಿದ್ದೇವೆ. ಹೊರತಾಗಿ ಕೋವಿಡ್ ಅಂತಕ್ಕಂಥ ಇಮ್ಯುನಿಟಿ ಪವರ್ ಹೆಚ್ಚು ಮಾಡ್ತದೆ. ಹೊರತಾಗಿ ನಮಗೆ ಸಾಹಿತ್ಯಕ್ಕೆ ಅವಕಾಶ ಕೊಡತಕ್ಕಂಥ ಸರ್ಕಾರ ನಡಪಟ್ಟಿದೆ. ಅದಕ್ಕಾಗಿ ಯಾರು ಕೂಡ ಅದಕ್ಕೆ ಎದುರಿಡದೆ ನಾವೆಲ್ಲ ಕೂಡ ಆರಂಭಿಸಬೇಕಾದ್ರೆ ದಿನಕ್ಕೆ ನಾವು ದಿನಚರಿಯನ್ನು ಸರಿಯಾಗಿ ಬಳಸಬೇಕು. ನಾವು ಬೆಳಗ್ಗೆ ಎದ್ದುಕೊಂಡು ವ್ಯಾಯಾಮ, ಯೋಗಾಸನ ಮಾಡಿದ್ರೆ ಯಾವುದು ಕೂಡ ರೋಗ ಬರುವುದಿಲ್ಲ. ಕಳೆದ ಈಗ ಭಕ್ತಿಯನ್ನು ಪ್ರತ್ಯಯ ಮೇಲೆ ಗುರು ಎಂಬ ಬೀಜವನ್ನು ಧರಿಸಿ ನಿನ್ನೆಯ ಮೇಲೆ ಆಯಿತು, ನಿನ್ನೆಯ ಮೇಲೆ ಆಚಾರ ಎಂಬವು ಆಯಿತು, ನಿಷ್ಪತ್ತಿ ಹಣ್ಣಾಯಿತು, ನಿಷ್ಪತ್ತಿ ಹಣ್ಣು ತೊಟ್ಟು ಜೀವಿಗಳನ್ನು ಕೂಡಲು ಸಂಗಮ ದೇವತೆಗೆ ರೀತಿಯಲ್ಲಿ ಕಂಡರು. ತಂದೆ ನೀನು, ತಾಯಿ ನೀನು, ಬಂದು ನೀನು, ಬೆಳೆದನು ನಿನಗದೆ ಮತ್ತಾದ ಕೂಡಲ ಸಂಗಮ ದೇವ ಹಾಲನ್ನು ನೀನಲದ್ದು ನಿಮ್ಮ ಕೂಡಲ ಸಂಗಮ ದೇವನಗನ ತೇಜ ಜಯತು ಕರುಣ ಸಿಂಧು ಭಜಕ ಜನ ಬಂಧು ಜಯ ನಿಷ್ಠ ರಕ್ಷಿಸೋ ಶ್ರೀ ಗುರು ಬಸವ, ರಕ್ಷಿಸೋ ಶ್ರೀ ಗುರು ಬಸವ. ನಾಮವನು ನುಡಿಯದ ಬಾಯಿ ಬಚ್ಚಲ ಕುಣಿಯಂತೆ, ಅರನಾಮವನು ನುಡಿಯದ ವಂಶ ಹಾಳದೇವಂತೆ, ಶಿವನಾಮವನು ನುಡಿಯದ ಬಾಯಿ ಬಚ್ಚಲ ಕುಣಿಯಂತೆ, ಹರನಾಮವನು ನುಡಿಯದ ವಂಶ ಹಾಳದೇವಂತೆ. ಯಾವ ಮನುಷ್ಯನು ಯಾವ ಮಾರ್ಗದಲ್ಲಿ ಇರ್ತಾನಂತಕ್ಕಂಥ ಈ ನಮ್ಮ ದೇಶದಲ್ಲಿ ಗೊತ್ತಿಲ್ಲ. ಶಾಂತಾಕವ್ರ ಬಗ್ಗೆ ಅಪಾರ ಹೆಣ್ಣುಮಗಳಾಗಿ ಜನಸೇವೆ ಮಾಡಿ ಇವತ್ತು ಅವರೆಲ್ಲ ಮಾಡಿದಂಥ ಕೃತಿಗಳು ಉಳಿದುತ್ತೇವೆ. ಅಂದರೆ ಅವರು ಮಾಡಿದಂಥ ನಮ್ಮ ಭೂಮಿ ಮೇಲೆ ಮಾಡಿದಂಥ ಕೃತಿಗಳು ಹೋಗುತ್ತವೆ. ಮನುಷ್ಯನು ಹೋಗ್ತಾನೆ, ಮನುಷ್ಯನು ಮಾಡಿದಂಥ ಕೃತಿಗಳು
ಅವರು ಹೋದ ಜೀವಂತ ಇದ್ದಾಗಂತೆ ನನಗೆ ಹೇಳಿದ್ದಾರೆ. ಯಾಕಂದ್ರೆ ಶಾಂತಕ್ ಅವರು ಅವಲಂಬಿಲ್ಲ ಅವ್ರು ಮಾಡೋದಂಥ ಕೆಲಸಗಳನ್ನು ಪ್ರತಿಯೊಬ್ಬ ಮನುಷ್ಯನು ಕಾಗವರದಲ್ಲಿ ಹುಟ್ಟು ಆಕಸ್ಮಿಕ ಸಾವು ಖಚಿತ. ಈ ಭೂಮಿ ಮೇಲೆ ಎಷ್ಟು ಜೀವರಾಶಿಗಳಿವೆ ಅವೆಲ್ಲ ಸಾವಿವೆ. ಯಾಕಂದರೆ ಈಗ ಬರ್ತಾ ಬರ್ತಾ ಎಲ್ಲ ದಿನಮಾನಗಳು ಕಠಿಣ ಪರಿಸ್ಥಿತಿಗಳಿದೆ. ನಾವು ಮಾಡಕ್ಕಂಥ ಫುಡ್ಡು ಪಾಯ್ಸನ್ ಇದೆ. ಅದರಂತೆ ನಾವು ಬಳಸಕ್ಕಂಥ ಟೆಕ್ನಾಲಜಿ ಮೊಬೈಲ್ ಏನಿದೆಯಲ್ಲ, ಮೊಬೈಲ್ ಅಂತ ಡೇಂಜರ್ ಯಾವುದಿಲ್ಲ. ಮಕ್ಕಳ ಕೈಯಲ್ಲಿ ಮೊಬೈಲ್ ಆಮೇಲೆ ಕಣ್ಣ ದೃಷ್ಟಿಗಳು ನಡೆದಾವ, ನೋಡ್ಲಾರ್ದು ಗೊತ್ತಾಗ ಇದ್ದಾಗಿ ನಮ್ಮ ಪರಿಸ್ಥಿತಿ ಭಾಳ ಗಂಭೀರ ಪರಿಸ್ಥಿತಿ ಕೂಡ ಗಂಭೀರ ಇದೆ. ಅದರಂತೆ ತಾಲೂಕಿನಲ್ಲಿ ಎಲ್ಲ ಯಾರೇ ಒಂದು ಏನೇ ಆಗಲಿ ತಾಲೂಕಿನಲ್ಲಿ ಕಲ್ಯಾಣಿ ಕಾಕ ಅವರು, ಸಂಜಯ್ ಪಾಟೀಲ್ ಅವರು, ಸರ್ ಅವರು, ಅಪ್ಪಾರ್ ಸಾಬ್ ಕೀರ್ತಿ ಅವರು, ಇವರು ಎಲ್ಲರೂ ಕೂಡ ನಮ್ಮ ತಾಲೂಕಿನಲ್ಲಿ ಯಾರೇ ಆದರೂ ಪರಿಚಯ ಮಾಡಿಸಿದಂಥ ವ್ಯಕ್ತಿಗಳು ಇದ್ದಾರೆ ಅಂತ ನಮಗೆ ಸಂತೋಷ ಇದೆ. ಹಾಗಾಗಿ ಇಂಥ ವ್ಯಕ್ತಿಗಳು ಇರಬೇಕು, ಹೆಚ್ಚಿಗೆ ಇನ್ನಷ್ಟು ಹೆಚ್ಚಿಗೆ ಆಗಬೇಕಂತೇಳಿ ನಮ್ಮ ಅಪ್ಪಾಜಿ ಸರ್ ಅವರು ಭಾಳಷ್ಟು ಹೇಳಬೇಕಾಗ್ತದೆ. ಅವರು ಇವತ್ತಿಗೆ ರಿಟೈರ್ಮೆಂಟ್ ಆಗಿ ಒಂದು 1.5 ವರ್ಷ ಆಯಿತು. ಅವರು ಭಾಳ ಸಂಭಾಷೆ ಇವತ್ತು 30-35 ವರ್ಷಗಳು ಇಲ್ಲೇ ವಿವೇಕಾವರ್ಧನೆ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸಿ ಅವರು ಮಾಡತಕ್ಕಂಥ ಸೇವೆಗಳು ಅಪಾರವೇ, ಹೇಳಕ್ಕೆ ಸಮಯ ಇಲ್ಲ, ಅಪಾರವೇ. ಅವರು ಸಮಾಜ ಸೇವಕರು. ಅವರು 1 ಲಕ್ಷಕ್ಕೆ ಇಳುವರಿಯನ್ನು ಅವರ ಮನೆಗೆ ಎಂದು ಒಯ್ದಿದ್ದರು. ಎಲ್ಲ ಸಮಾಜಕ್ಕೆ ಹಂಚಿಕೊಟ್ಟಿದ್ದಾರೆ. ಮಕ್ಕಳಂದರೆ ಭಾಳ ಪ್ರೀತಿ, ದೊಡ್ಡವರು ಹಿರಿಯರು. ಅದರಂತೆ ಅವರ ಗುಣ ಒಂದು ಬೆಲೆ ಕೆಟ್ಟಲಾರ್ದಂಥ ಅವರಂತೆ ಕಾಕವರು ಅವರೇ ಹೇಳಲ್ಲ. ಅವರು ಎಲ್ಲೇ ಅವರಿಗೆ ನಮ್ಮೂರಲ್ಲಿ ಕೂಡ ಭಾಳಷ್ಟು ಯಾವಾಗ ಕೆಟ್ಟ ಕೆಲಸ ಆಗಲಿ ಒಳ್ಳೆ ಕೆಲಸ ಆಗಲಿ ಮುಂದೆ ನಿಂತು ಮಾಡ್ತಾರೆ ಅಂತ ಹೇಳಿದ್ರೆ ಇಂಥವ್ರು ಬೆಳಿಬೇಕು. ಶಾಂತಾಕ್ ಅವರು ನಮಗೆ ಪರಿಚಯ ಇಲ್ಲ, ಕೊನೆಯವರು ಪರಿಚಯ ಆಗಿ ಶಾಂತಾಕರ ಆತ್ಮಕ್ಕೆ ಶಾಂತಿ ಸಿಗಲಿದೆ. ನಾವು ನೀವೆಲ್ಲರೂ ಸೇರಿ ನನಗೆ ದಿವ್ಯ ಸಾನ್ನಿಧ್ಯ ಕೊಟ್ಟಂತ ಎಲ್ಲರಿಗೂ ಕೂಡ ನನ್ನ ಒಂದು ನಮಸ್ಕಾರವನ್ನು ಸಲ್ಲಿಸುತ್ತೀವಿ. ಅದರಂತೆ ಶಾಂತಾಕರಿಗೆ ನಂದೇ ಪೂಜೆಗಳಂತ ನಾವು ಭಾಗ್ಯವಂತರಂತ ತಿಳ್ಕೊಂಡು ನನಗೆ ಮಾತುಗಳಿಗೆ ವಿರಾಮ ಕೊಡ್ತೇನೆ.